So hello guys, welcome back to my YouTube channel. Don't you worry, you're only 19, so why you in such a hurry? ಸೊ ಇವಾಗಂತೂ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಿದ್ದಾರಂದ್ರೆ ಎಲ್ಲರೂ ಎ ಐ ಮೂಲಕ ಯೂಟ್ಯೂಬ್ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಎ ಐ ಥಂಬ್ನೇಲ್ನ ಹೇಗೆ ಎಲ್ಲರೂ ಕ್ರಿಯೇಟ್ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗಬೇಕು ಅಂತ ಅಂದರೆ ಈ ವ್ಲಾಗ್ನ ತಪ್ಪದೆ ಕೊನೆವರೆಗೂ ನೋಡಿ. ಆಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಎ ಐನಿಂದ ಥಂಬ್ನೇಲ್ ಮಾಡೋದ್ರಿಂದ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಕೂಡ ಹೇಳ್ಬೋದು. ನಿಮಗೂ ಈ ವಿಡಿಯೋ ಏನಾದರೂ ಹೆಲ್ಪ್ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಕೊನೆವರೆಗೂ ನೋಡೋದ್ರಿಂದ ಮಾತ್ರನೇ ನಿಮ್ಗೆ ಅರ್ಥ ಆಗೋದು, ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ಯೂಟ್ಯೂಬ್ ಥಂಬ್ನೇಲ್ನ ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗಿರೋದು 2 ಆ್ಯಪ್ಸ್, ಅದನ್ನು ChatGPT ಹಾಗೆ ಜೆಮಿನಿ ಆ್ಯಪ್. ಇವೆರಡು ಆ್ಯಪ್ ಮೂಲಕ ನಾವು ಎ ಐ ಥಂಬ್ನೇಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ChatGPT ಮೂಲಕ ನಾವು ಪ್ರಾಂಪ್ಟ್ನ ತಗೋಬೇಕು, ಹಾಗೆ ಜೆಮಿನಿ ಆ್ಯಪ್ ಮೂಲಕ ನಾವು ಕ್ರಿಯೇಟ್ ಮಾಡಬೇಕು ಪಿಕ್ಚರ್ನ. ಸೊ ಅದಕ್ಕಾಗಿ ನಮಗೆ ಅವೆರಡು ಆ್ಯಪ್ ಕೂಡ ಬೇಕು. ನೀವು ಆ ಆ್ಯಪ್ಗಳನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ. ನೀವು ಕೂಡ ಎ ಐ ಥಂಬ್ನೇಲ್ ಮಾಡೋದಕ್ಕೆ ತುಂಬ ಟೈಮ್ ಏನು ಬೇಕಾಗಿಲ್ಲ, ಜಸ್ಟ್ 10 ಮಿನಿಟ್ ಇದ್ದರೆ ಸಾಕು, ನೀವು ಈಸಿಯಾಗಿ ಎ ಐ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ನಾನು ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಎಲ್ಲ ಹೇಳೋಕ್ಕೋಗಲ್ಲ, ನಾನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈಗ ಡೈರೆಕ್ಟಾಗಿ ಹೇಳ್ತೀನಿ. ಫಸ್ಟ್ ನೀವೀಗ ChatGPTನ ಪ್ರಾಂಪ್ಟ್ ಬೇಕು, ಹಾಗಾಗಿ ನೀವು ಫಸ್ಟ್ ChatGPTನ ಓಪನ್ ಮಾಡ್ಕೋಬೇಕಾಗುತ್ತೆ. ChatGPTಗೆ ಹೋಗಿ ಪ್ರಾಂಪ್ಟ್ ಕೇಳಬೇಕು. ಅದು ಹೇಗಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಫಸ್ಟ್ ಈಗ ChatGPTನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿದ್ದಾದಮೇಲೆ ನಿಮಗೆ ಬೇಕಾದಂಥ ಒಂದು ವ್ಲಾಗಿಂದು ಟೈಟಲ್ ಏನಿರುತ್ತಲ್ಲ ಅದನ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಫಸ್ಟ್ ಹಾಕ್ಕೊಳ್ಳಿ ಏನಂತ. ಆಮೇಲೆ ಅದನ್ನ ನೀವು ಕನ್ನಡದಲ್ಲೂ ಕೂಡ ಹಾಕೋಬೋದು. ನಾನಿಲ್ಲಿ ಹೇರ್ ಕೇರ್ ಬಗ್ಗೆ ಮಾಡ್ತಿರೋದ್ರಿಂದ ಅದನ್ನ ಟೈಟಲ್ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಟೈಟಲ್ನ ನೀವು ಸ್ವಲ್ಪ ಆಲ್ಟರಾಗಿ ಹಾಕ್ಕೊಳ್ಳಿ, ಅಂದರೆ ಅವ್ರಿಗೆ ಇಷ್ಟ ಆಗಬೇಕು ನೋಡಿದ ತಕ್ಷಣ ಆ ಥರ ಹಾಕ್ಕೊಳ್ಳಿ. ನಾನಿಲ್ಲಿ ಕನ್ನಡದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹಾಕ್ಕೊಳ್ಬೋದು ಸೆಲೆಕ್ಟ್ ಮಾಡಿಬಿಟ್ಟು. ಈಗ ಹಾಕ್ಕೊಂಡಿದ್ದಾದಮೇಲೆ ಗಿವ್ ಮೀ ದ ಪ್ರಾಂಪ್ಟ್ ಫಾರ್ ಯೂಟ್ಯೂಬ್ ಥಂಬ್ನೇಲ್ ಅಂತ ಹಾಕೋಬೇಕು. ಆಮೇಲೆ ನಾನು 16:9 ಅಂತ ಹಾಕ್ಕೊಂಡಿದ್ದೀನಿ. ಯಾಕಂತ ಅಂದರೆ ಅದು ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಏನಿರುತ್ತಲ್ಲ ಅದು 16:9 ಆಗಿರುತ್ತೆ, ಅದಕ್ಕೆ. ಆಮೇಲೆ ನೀವು ಕ್ರಾಪ್ ಎಲ್ಲ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಸೈಜ್ ಏನಾದರೂ ಹಾಕ್ಕೊಂಡಿಲ್ಲ ಅಂದರೆ ಆಮೇಲೆ ನೀವು ಕರೆಕ್ಟಾಗಿ ಕೂರಲ್ಲ ಅದು, ಅದಕ್ಕೆ ಸೈಜ್ ಹಾಕ್ಕೋಬೇಕು. ಸೈಜ್ ಏನಾದರೂ ನೀವು ಹಾಕ್ಕೊಂಡಿಲ್ಲ ಅಂದರೆ ಲಾಸ್ಟಲ್ಲಿ ಅದು ಕರೆಕ್ಟ್ ಸೈಜ್ಗೆ ಬರಲ್ಲ, ಅದಕ್ಕೆ ಆಮೇಲೆ ನೀವು ಕ್ರಾಪ್ ಎಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಈಗ ಸೈಜ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ಗೆ ನಾನು. ಆಮೇಲೆ ನಾನು ನೋ ಚೇಂಜಸ್ ಇನ್ ಫೇಸ್ ಎಕ್ಸ್ಪ್ರೆಷನ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ಅದನ್ನ ಹಾಕಿಲ್ಲ ಅಂತಂದರೆ ಹೆಂಗೆ ಬೇಕೋ ಹಂಗೆ ಬರುತ್ತೆ ಫೇಸ್ ಎಕ್ಸ್ಪ್ರೆಷನ್ನು. ಅದು ಒಂಥರ ನಿಮ್ಮ ಫೇಸ್ ಥರ ಅದು ಚೆನ್ನಾಗಿ ಕಾಣಿಸಲ್ಲ. ನಿಮಗೆ ಬೇಕಿದ್ದರೆ ಅದನ್ನ ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ. ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ವೈಟ್ ಕಲರ್ ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈಗ ಜನ್ರೇಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಈ ಥರ ಥಂಬ್ನೇಲ್ದು ಪ್ರಾಂಪ್ಟ್ ಬರುತ್ತೆ. ಪ್ರಾಂಪ್ಟ್ ಬಂದಿದ್ದಾದಮೇಲೆ ಕೆಳಗಡೆ ಹೋದರೆ ಹಿಂಗೆ ಥಂಬ್ನೇಲ್ ಟೆಕ್ಸ್ಟ್ದು ಬಗ್ಗೆ ಎಲ್ಲ ಬರುತ್ತೆ. ಅಂದರೆ ಅದು ಸ್ವಲ್ಪ ನಿಮಗೆ ಟೈಟಲ್ಸ್ನ ಸಜೆಸ್ಟ್ ಮಾಡುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೋ ಚೇಂಜಸ್ ಇನ್ ಫೇಸ್ ಎಕ್ಸ್ಪ್ರೆಷನ್ ಅಂತ ಹಾಕಿದ್ರಿಂದ ಅದು ಕೂಡ ಕೊಟ್ಟಿದೆ ಚೇಂಜಸ್ ಆಗಬಾರ್ದು ಅಂತ. ಇದನ್ನ ನಾನಿಲ್ಲಿ ಕಾರ್ನರಲ್ಲಿ ಕಾಪಿ ಅಂತ ಇದೆಯಲ್ಲ ಇಲ್ಲಿ ಹೋಗಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ಟೆಕ್ಸ್ಟ್ನ. ಕಾಪಿ ಮಾಡ್ಕೊಂಡಿದ್ದಾದಮೇಲೆ ನಾನು ಸೀದಾ ಜೆಮಿನಿ ಆ್ಯಪ್ಗೆ ಹೋಗ್ತೀನಿ. ಜೆಮಿನಿ ಆ್ಯಪಲ್ಲಿ ಇದನ್ನ ನಾವು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಪೇಸ್ಟ್ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಪ್ಲಸ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೋಟೋಸ್ ತೋರಿಸುತ್ತೆ. ಫೋಟೋಸ್ ನೀವು ಒಂದು ಸೆಲೆಕ್ಟ್ ಮಾಡಿ ಅಲ್ಲಿ ಡನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ಬ್ಲೂ ಕಲರ್ ಆ್ಯರೋ ಮಾರ್ಕ್ ಬರುತ್ತೆ ಸೈಡಲ್ಲಿ, ಅದು ಬರೋವರೆಗೂ ನಿಲ್ಲಬೇಕು. ಅದು ಬರುತ್ತೆ, ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, 2 ಸೆಕೆಂಡು. ನೋಡಿ ಈಗ ಬಂತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೀಗ ಜನರೇಟ್ ಆಗುತ್ತೆ. ಜನ್ರೇಟ್ ಆಗೋದು ಕೂಡ ಏನಿಲ್ಲ ಅಂದರೂ ಒಂದು 2 ಮಿನಿಟ್ಸ್ ತೊಗೊಳುತ್ತಷ್ಟೇ. ನೋಡಿ ಈಗ ಕ್ರಿಯೇಟ್ ಆಗ್ತಾ ಇದೆ.
ನಮಗೀಗ ಥಂಬ್ನೇಲ್ ಜನ್ರೇಟ್ ಆಗ್ತಾ ಇದೆ. ಕ್ರಿಯೇಟ್ ಆಗಿಬಿಟ್ಟು ಬರುತ್ತೆ, ಕ್ಲಿಯರ್ ಆಗಿಯೇ ಬರುತ್ತೆ, ಏನು ಚೇಂಜಸ್ ಇರಲ್ಲ. ಒಂದೊಂದು ಸಲ ಚೇಂಜಸ್ ಕೂಡ ಆಗ್ಬೋದು ನಿಮ್ಮ ಫೋಟೋಸಲ್ಲಿ. ನೋಡಿ ಈಗ ನಮ್ಗೆ ಈ ಥರ ಥಂಬ್ನೇಲ್ ಬಂತು. ನಾನು ನ್ಯಾಚುರಲ್ ಕೂದಲು ಮುಂದೆ ಇತ್ತು, ಅದಕ್ಕಿಂತ ಹಿಂದೆ ಅದು ಎಕ್ಸ್ಟ್ರಾ ಒಂದು ಕೂದಲು ಕೊಟ್ಟಿದೆ, ಅದೇ ಬಂದಿದೆ. ಹಿಂದ್ಗಡೆ ಎಲ್ಲ ನೋಡ್ಬೋದು, ಮತ್ತು ಕ್ಲಿಯರ್ ಕೂಡ ಇದೆ ಇದು. ನೀವು ಇದನ್ನ ಇಂಗ್ಲೀಷಲ್ಲಿ ಕೂಡ ಹಾಕ್ಬೋದು. ನಾನೀಗ ಇದನ್ನ ಹಿಂದಿನ ಕೂದಲುಗಳನ್ನ ಅದು AI ಏನು ಕೊಟ್ಟಿದೆಯಲ್ಲ ಅದನ್ನ ರಿಮೂವ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಏನಾದರೂ ಹಾಕಿದ್ರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಅದನ್ನ ರಿಮೂವ್ ಮಾಡ್ತಾಯಿದ್ದೀನಿ, ಹಿಂದೆ ಇರೋ ಹೇರ್ನ. ನಾನು ಹೆಂಗೆ ಹಾಕಿದ್ದೀನೋ ಹಾಗೆ ಬೇಕು, ಸೊ ಅದಕ್ಕೆ ವಾಂಟ್ ಹೇರ್ ಎಕ್ಸಾಕ್ಟ್ಲಿ ಇನ್ ಮೈ ಪಿಕ್ಚರ್ ಅಂತ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಇಲ್ಲಿ ಬ್ಲೂ ಕಲರ್ ಆ್ಯರೋ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ನಾನೀಗ ಕೊಟ್ಟಿದ್ದೀನಿ, ಅದು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಅದನ್ನ ರಿಮೂವ್ ಮಾಡ್ತಾ ಇದೆ, ಹಿಂದೆ ಇರೋ ಹೇರ್ಸ್ನ ರಿಮೂವ್ ಮಾಡಿಬಿಟ್ಟು ಸೇಮ್ ಎಲ್ಲ ಅದೇ ಥರನೇ ಕೊಡುತ್ತೆ. ನೀವು ಇದರಲ್ಲಿ ಬೇಕಿದ್ದರೂ ಏನಾದರೂ ರಿಮೂವ್ ಅಥವಾ ಆ್ಯಡ್ ಮಾಡ್ಕೊಳ್ಳೋದಿದ್ರೆ ಅದನ್ನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು. ನೋಡಿ ಈಗ ನಮಗೆ ಕ್ಲಿಯರಾಗಿ ಅದು ರಿಮೂವ್ ಮಾಡಿಬಿಟ್ಟು ನಂದು ಒರಿಜಿನಲ್ ಏನು ಫೋಟೋ ಇತ್ತು ಅದಷ್ಟನ್ನೇ ಕೊಟ್ಟಿದೆ ಕ್ಲಿಯರಾಗಿ. ಮತ್ತು ಏನು ಚೇಂಜಸ್ ಆಗಿಲ್ಲ, ನಾನು ಎಷ್ಟು ಹೇಳಿದ್ನೋ ಅಷ್ಟೇ ಚೇಂಜ್ ಮಾಡಿ ಕೊಟ್ಟಿದೆ. ಇದನ್ನ ನಾನು ಇನ್ನೂ ಒಂದು ಜಾಸ್ತಿ ಥಂಬ್ನೇಲ್ಸ್ನ ಮಾಡಿದ್ದೀನಿ ಇದೇ ಥರ. ಇಂಗ್ಲೀಷಲ್ಲಿ ಕೂಡ ಒಂದು ಮೈ ಲಾಂಗ್ ಹೇರ್ ಕೇರ್ ಅಂತ ಏನೋ ಇನ್ನೊಂದು ಮಾಡಿದ್ದೀನಿ, ಮೈ ಲಾಂಗ್ ಹೇರ್ ಕೇರ್ ಅಂತ. ಅದನ್ನು ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ರೀ. ನೋಡಿ ಈಗ ಈ ಫೋಟೋ ಬಂದಿದೆಯಲ್ಲ, ಇದನ್ನ ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಶೇರ್ ಅಂತ ಆಗುತ್ತೆ. ಆಮೇಲೆ ಈ ಕಡೆ ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಇದು ಶೇರ್ ಆಪ್ಷನ್ನು. ಈ ಕಡೆ ಬಂದರೆ ಇಲ್ಲಿ ಸೇವ್ ಆಗ್ತಾ ಇದೆ ಗ್ಯಾಲರಿಯಲ್ಲಿ. ಇದು ಒಂದು 2 ಸೆಕೆಂಡ್ಸಲ್ಲಿನೇ ನಿಮಗೆ ಸೇವ್ ಆಗುತ್ತೆ. ನೋಡಿ ಈಗ ಸೇವ್ ಆಗಿದೆ. ನಾನಿಲ್ಲಿ ಇದನ್ನ ಫೋಟೋಸಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟ್ ಫೋಟೋಸಲ್ಲಿನೇ ಸೇವ್ ಆಗಿದೆ. ಈಗ ಇದರಲ್ಲಿ ಜೆಮಿನಿ ಆ್ಯಪ್ದು ಇದು ಬಂದಿದೆಯಲ್ಲ ಈ ಕಡೆ ಸೈಡು, ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿದ್ರೆ ನಿಮಗಿಲ್ಲಿ ಕ್ಲಿಯರಾಗಿ ರೆಡಿ ಆಗಿರುತ್ತೆ. ಏನು ಕ್ಲಾರಿಟಿನಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಿರಲ್ಲ. ನೀವು ಒರಿಜಿನಲ್ ಹೆಂಗೆ ಹಾಕಿರ್ತೀರೋ ಅದೇ ಕ್ಲಾರಿಟಿನಲ್ಲಿನೇ ನಿಮ್ಮ ಫೋಟೋ ಕೂಡ ಬಂದಿರುತ್ತೆ. ಎಲ್ಲನೂ ಕ್ಲಿಯರಾಗಿಯೇ ಇರುತ್ತೆ. ನೀವು ಇದನ್ನ ಆರಾಮಾಗಿ ಅಪ್ಲೋಡ್ ಮಾಡ್ಬೋದು ಥಂಬ್ನೇಲ್ಗೆ. ಅದೇ ಥರ ನಾನು ಇನ್ನೊಂದು ಇಂಗ್ಲೀಷಲ್ಲಿ ಹಾಕ್ಬಿಟ್ಟು ಇನ್ನೊಂದು ಬೇರೆ ಥಂಬ್ನೇಲ್ನ ಮಾಡಿದ್ದೀನಿ ನೋಡಿ. ಇದರಲ್ಲೂ ಕೂಡ ಅಷ್ಟೇ, ನಾನು ಏನೂ ಚೇಂಜಸ್ ಮಾಡಿಲ್ಲ, ಅದೇ ಥರನೇ ಹಾಕಿದ್ದೀನಿ, ಇಂಗ್ಲೀಷಲ್ಲಿ ಹಾಕಿದ್ದೀನಿ ಅಷ್ಟೇ. ಸೊ ನೋಡಿದ್ರಲ್ಲ, ಈ ಥರ ನೀವು AI ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ನಿಮ್ಮ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ನಾನು ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.